ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಇದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಯಾರು ಪಾರ್ಟ್ 1 ನೋಡಿರಲ್ಲ ಹೋಗಿ ನನ್ನ ಅಕೌಂಟಲ್ಲಿ ನೋಡ್ಕೊಂಡು ಬನ್ನಿ. ಇದು ಪಾರ್ಟ್ 2 ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ಸಂಜೆ ಕಟೀಲಿಗೆ ರೀಚ್ ಆದಮೇಲೆ ಅಲ್ಲೋಗಿ ರೂಮ್ ತೊಗೊಂಡು ಫ್ರೆಶ್ ಅಪ್ ಆಗಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಹಾಗೆ ಮಹಾಮಂಗಳಾರತಿ ಆಗ್ತಾಯಿತ್ತು ನೋಡಿಕೊಂಡು ಅದಾದಮೇಲೆ ಅಲ್ಲೇ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ನೆಮ್ಮದಿ ಅನ್ನಿಸ್ತು. ಅಮ್ಮನ ನೋಡ್ಕೊಂಡು ಆಚೆ ಬಂದರೆ ಇಲ್ಲಿ ಯಕ್ಷಗಾನ ಸ್ಟಾರ್ಟ್ ಮಾಡಿದರು. ಫಸ್ಟ್ ಟೈಮ್ ನಾನು ಯಕ್ಷಗಾನ ನೋಡ್ತಾ ಇದ್ದೆ ಕೂತ್ಕೊಂಡು. ಚೆನ್ನಾಗಿತ್ತು. ಲಾಸ್ಟ್ವರೆಗೂ ನೋಡೋಕ್ಕಾಗಲಿಲ್ಲ, ನಿದ್ದೆ ಅಂತ ಹೇಳಿ ಟ್ರಾವೆಲ್ ಮಾಡಿದ್ನಲ್ಲ, ಹೆಂಗಿರು ಟಯರ್ಡ್ ಆಗಿತ್ತು ಅಂತ ಹೇಳಿ ಬಂದು ಮಲ್ಕೊಂಡ್ವಿ ಎಲ್ಲರೂ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಆಬ್ವಿಯಸ್ಲಿ ಒಂದಷ್ಟು ಫೋಟೋ ಶೂಟ್ ಮಾಡ್ಸೋಣ ಅಂತ ಹೇಳಿ ನಾನು ನನ್ನ ತಂಗಿ ಎಲ್ಲ ಮಾಡ್ಕೊಂಡ್ರಿ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ದರ್ಶನ ತಗೊಂಡು ಮತ್ತು ಬೆಳಗ್ಗೆ ನಾಷ್ಟ ಮಾತ್ರ ಯಾರೂ ಮಿಸ್ ಮಾಡಬೇಡಿ, ಹೋದರೆ ಗಂಜಿ ಊಟ ಇರುತ್ತೆ, ಸಖತ್ತಾಗಿರುತ್ತೆ. ಅದಾದಮೇಲೆ ನಮ್ಮ ಮಹಾಲಕ್ಷ್ಮಿನ ಬಿಟ್ಬಿಡೋಕ್ಕಾಗುತ್ತಾ, ಮಹಾಲಕ್ಷ್ಮಿ ನೋಡಿಕೊಂಡು ಅದಕ್ಕೆ ಸ್ನಾನ ಮಾಡಿಸಿ ಬೊಟ್ಟಿಡ್ತಾಯಿದ್ರು, ನೋಡ್ಕೊಂಡು ಅದ್ರ ಜೊತೆ ಆಟ ಆಡ್ಕೊಂಡು ಆಚೆ ಬಂದ್ವಿ. ಅದಾದಮೇಲೆ ಇಲ್ಲಿ ಒಂದು ಹಿಡನ್ ಪ್ಲೇಸ್ ಇದೆ, ಅಮ್ಮನ ಮೂಲ ಸ್ಥಾನ. ಅದು ಯಾರೂ ಹೋಗಿರಲ್ಲ, ಅಲ್ಲಿರೋರಿಗೆ ಮಾತ್ರ ಗೊತ್ತಿದೆ. ನಾವು ಹೋಗಿದ್ರಿ, ಅಲ್ಲಿ ನೋಡಿಕೊಂಡು ಒಂದಷ್ಟು ರೌಂಡ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಕದ್ರಿ ಕಡೆಗೆ. ಕದ್ರಿಯಲ್ಲೂ ಜನ ಇರಲಿಲ್ಲ, ಬಟ್ ಆದರೂ ಚೆನ್ನಾಗಿತ್ತು ದೇವಸ್ಥಾನ ನೋಡಿಕೊಂಡು. ಕದ್ರಿ ಮಂಜುನಾಥನಿಂದ ನಾವು ಹೋಗಿದ್ದು ಕೊರಗಜ್ಜದು ಇದು ಮೂಲ ಸ್ಥಾನ ಅಂತ ಹೇಳ್ತಾರೆ. ಪ್ರೀವಿಯಸ್ ಸಲ ಹೋದಾಗ ನಾನು ಕುತ್ತಾರಿಗೆ ಹೋಗಿದ್ವಿ, ಬಟ್ ಈ ಸಲ ಇದಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಅಂತ ಹೇಳಿ ಕರೆಕ್ಟಾಗಿ ಸರ್ಚ್ ಮಾಡ್ಕೊಂಡು ಹೋದ್ವಿ. ತುಂಬ ಕನ್ಸ್ಟ್ರಕ್ಷನು ಮತ್ತು ಎಲ್ಲ ಮಾಡ್ತಿದ್ರು, ಬಟ್ ದೇವಸ್ಥಾನ ಮಾತ್ರ ಚೆನ್ನಾಗಿದೆ. ನನಗಂತೂ ನೆಮ್ಮದಿ ಅನ್ನಿಸ್ತು. ನಮ್ಮ ಮನೆಯಲ್ಲಿ ನಂಬೋದು ದೈವದಲ್ಲಿ ಕೊರಗಜ್ಜನೇ ಫಸ್ಟ್ ಬರುತ್ತೆ. ಅದಾದಮೇಲೆ ಕೊರಗಜ್ಜ ದೇವಸ್ಥಾನ ಮುಗಿಸ್ಕೊಂಡು ನಾವು ಹೊರಟಿದ್ದು ಸೋಮನಾಥೇಶ್ವರ ಟೆಂಪಲ್. ಆ್ಯಸ್ ಪರ್ ಪ್ಲ್ಯಾನ್ ಪ್ರಕಾರ ನಾವಿಲ್ಲಿ ಬೀಚ್ ಇದೆ, ಹೆಂಗಿದ್ರು ಆಟ ಆಡ್ಬೋದು, ಹಾಗೆ ದೇವ್ರನ್ನ ಕೂಡ ನೋಡ್ಬೋದು ಅಂತ ಹೇಳಿ ಹೊರಟ್ವಿ. ಬಟ್ ಆಗಿದ್ದೇ ಬೇರೆ ಅಂತಾರಲ್ಲ ಹಾಗೆ. ಟೆಂಪಲ್ ಕ್ಲೋಸ್ ಆಗಿತ್ತು. ನಮ್ಮ ಪುಣ್ಯಕ್ಕೆ ಊಟ ನಮ್ಗೆ ಸಿಕ್ತು. ಇಲ್ಲಿ ಊಟ ಹಾಕ್ತಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ, ಬಟ್ ಚೆನ್ನಾಗಿತ್ತು ಮಾತ್ರ ಊಟದ ಜೊತೆ ವ್ಯೂನು ಎಂಜಾಯ್ ಮಾಡಿಕೊಂಡು ಬೀಚ್ನ ನೋಡಿ ಅದಾದಮೇಲೆ ಹತ್ರದಲ್ಲೇ ಇದ್ರದ್ದೇ ಎಕ್ಸ್ಟೆನ್ಷನ್ ಬೀಚ್ ಇದೆ ಅಂತ ನೋಡಿ ಅಲ್ಲಿಗೆ ಹೊರಟ್ವಿ. ಹೋಗಿ ಒಂದಷ್ಟು ಫೋಟೋಸ್ ತೊಗೊಂಡು ಅಲ್ಲೇ ನಿಯರ್ ಇರುವಂಥ ಪಣಂಬೂರು ಬೀಚಿಗೆ ಹೊರಟ್ವಿ. ನೆಕ್ಸ್ಟ್ ನಾವು ಅಲ್ಲಿ ಒಂದಷ್ಟು ಹೊತ್ತು ಕಾಲ ಕಳೆದು ಮತ್ತು ಆಮೇಲೆ ಸನ್ಸೆಟ್ ನೋಡಿ ಅದಾದಮೇಲೆ ನೈಟ್ ಕೂಡ ಅಲ್ಲೇ ಇರೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಆಗಲಿಲ್ಲ, ತುಂಬ ಚಳಿ ಇತ್ತು. ಸೊ ಅದಕ್ಕೆ ನಾವು ಅಲ್ಲಿಂದ ಬೆಂಗಳೂರಿಗೆ ಸೀದಾ ಹೋದ್ವಿ. ಇದಾಗಿತ್ತು ನಮ್ಮ ಸ್ಟೋರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.